ಚಾಮುಂಡಿ ಸನ್ನಿಧಾನದಲ್ಲಿ ಬಾನು ಮುಷ್ತಾಕ್ ಅವರು ಭಾವುಕರಾದರು ಇದನ್ನ ಹೇಳ್ತಾ ಇದ್ದಿತ್ತು. ಪೂಜೆ ವೇಳೆ ಬಾನು ಮುಷ್ತಾಕ್ ಅವರು ಸ್ವಲ್ಪ ಗದ್ಗದಿತರಾದಂತೆ ಕಂಡ್ರು. ಖುಷಿಗೂ ಇರಬಹುದು ಅಥವಾ ಬೆಳೆದು ಬಂದ ರೀತಿಯನ್ನು ನೆನೆದು ಕೂಡ ಇರಬಹುದು. ಎರಡೂ ಸಂಭವ್ಯ ಇದೆ. ಅವರ ಲೇಖನಗಳನ್ನು ಓದಿದವರಿಗೆ ಯಾವ ರೀತಿ ವ್ಯಕ್ತಿತ್ವ ಬಾನು ಮುಷ್ತಾಕ್ ಅವರದ್ದು ಅನ್ನೋದು ಗೊತ್ತಿರುತ್ತೆ. ತುಂಬ ಎಮೋಷ್ನಲ್ಲು. ಸಂಪ್ರದಾಯದಂತೆ ಪೂಜೆ ಸಲ್ಲಿಸಿ ಟೀಕಾಕಾರರಿಗೆ ಉತ್ತರವನ್ನು ಕೂಡ ಈ ಮೂಲಕ ಕೊಟ್ಟರು. ನೋಡಿ, ಕಣ್ಣಂಚಲ್ಲಿ ನೀರು ಬಂತು, ಅದನ್ನು ಇಮಿಡಿಯೇಟಾಗಿ ಒರೆಸ್ಕೊಂಡ್ರು. ಬಟ್ ಕಣ್ಣು ಹಾಗೆ ಕೆಂಪಾಗೆ ಇತ್ತು. ಸುಮಾರು ಪ್ರಶ್ನೆಗಳು ಅವ್ರನ್ನ ಕೇಳಿದ್ರು ಸುಮಾರು ಜನ. ಅದಕ್ಕೆಲ್ಲ ನಾನು ಸೂಕ್ತ ವೇದಿಕೆಯಲ್ಲಿ ಉತ್ತರ ಕೊಡ್ತೀನಿ ಅಂತ ಅಂದರು. ಬಹುಶಃ ಇವತ್ತು ಉತ್ತರ ಕೊಡಬಹುದು, ಅಥವಾ ನಾನು ಸಂಪ್ರದಾಯವನ್ನು ಪಾಲಿಸಿದ್ದೀನಿ ಅಂತ ಹೇಳಿ ಮೌನಾಕ್ಷರನಾಗಿ ಕೂಡ ಇರಬಹುದು. ಬಟ್ ಗಮನ ಸೆಳೆದಿದ್ದು ಸನ್ನಿಧಾನದಲ್ಲಿ ನಿಂತ ತಕ್ಷಣ, ನಾಡ ದೇವತೆಯ ಅಧಿದೇವತೆಯ ಸನ್ನಿಧಾನದಲ್ಲಿ ನಿಂತ ತಕ್ಷಣ ಅವರ ಕಣ್ಣಂಚಿನಲ್ಲಿ ನೀರು ಜಿನುಗಿತು. ಅವರು ನೋಡೋದಕ್ಕೆ ಖುಷಿ ಆಗ್ತಾ ಇತ್ತು. ಒಂದು ಮೈಸೂರು ಸಿಲ್ಕ್ನ ಸ್ಯಾರಿ, ಆಮೇಲೆ ಅರಿಶಿನ ಮತ್ತು ಹಸಿರು ಸಮೃದ್ಧಿಯ ಪ್ರತೀಕ, ಅದನ್ನೇ ಆಯ್ಕೆ ಮಾಡಿಕೊಂಡ್ರು. ಬಂದು ದೇವಿಯ ಸನ್ನಿಧಾನದಲ್ಲಿ ನಿಂತರು. ಎಲ್ಲ ಪೂಜೆ ಪುನಸ್ಕಾರಗಳಾಗೋ ತನಕ ಕಾದ್ರು. ಮಂಗಳಾರತಿಯನ್ನು ಸ್ವೀಕರಿಸಿದ್ರು. ಪಕ್ಕದಲ್ಲಿ ಅಕ್ಕಪಕ್ಕ ಇದ್ದವ್ರು ಏನು ಮಾಡ್ತಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ರು. ಯಾವ ರೀತಿ ಪೂಜೆ, ಆ ಮಂಗಳಾರತಿಯನ್ನು ಸ್ವೀಕರಿಸೋದಕ್ಕೂ ಒಂದು ಕ್ರಮ ಇದೆಯಲ್ವಾ, ಅದು ಹೇಗೆ ಮಾಡಬೇಕು ಅನ್ನೋದನ್ನ ನೋಡಿಕೊಂಡ್ರು. ಡೀಟೇಲ್ಸ್ ಕೊಡ್ತಾರೆ ಕೆ.ಪಿ. ನಾಗರಾಜ್. ಹಲವು ಪ್ರಶ್ನೆಗಳಿತ್ತು. ಬಾನು ಮುಷ್ತಾಕ್ ಅವರು ಬಂದರೆ ಹೇಗಿರ್ತಾರೆ, ಬಹುಸಂಖ್ಯಾತರ ನಂಬಿಕೆಗಳಿಗೆ ಯಾವ ರೀತಿ ಬೆಲೆ ಕೊಡ್ತಾರೆ ಅಂತ. ಸೊ ಬೆಲೆ ಸಿಕ್ಕಿದೆ, ಅದ್ರ ಜೊತೆಗೆ ಒಂದು ಕ್ಷಣ ಭಾವುಕರಾದಂಗೆ ಕಾಣಿಸ್ತಾ ಇತ್ತು. ಸೊ ಉಳಿದಂತೆ ಏನೇನು ಮಾಹಿತಿ ಕೊಡ್ತೀರಿ ಅಂತ. ಸಹಜವಾಗಿಯೇ ಹೊಸ ಸಂಪ್ರದಾಯವನ್ನು ನೋಡಿದಂತ ಸಂದರ್ಭದಲ್ಲಿ ಆ ಥರದ ಸಾಧ್ಯತೆ ಇತ್ತು ಬಾನು ಮುಷ್ತಾಕ್ ಅವರು. ಇವತ್ತು ಒಂದು ರೀತಿಯಾಗಿ ಅವರು ಡ್ರೆಸ್ ಕೋಡ್ ಸಮೇತವಾಗಿಯೇ ಎಲ್ಲಾ ಟೀಕಾಕಾರರಿಗೆ ಉತ್ತರ ಕೊಡುವಂತ ರೀತಿಯಲ್ಲೇನೆ ಅವರ ವರ್ತನೆ ಇತ್ತು ಅಂತ ಹೇಳ್ಬೋದು. ಮೊದಲು ದೇವಸ್ಥಾನಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಗರ್ಭಗುಡಿಯ ಬಳಿಯಲ್ಲಿರುವಂತಹ ಗಣಪತಿ ಮೂರ್ತಿಗೆ ನಮನವನ್ನ ಸಲ್ಲಿಸಿದ್ರು. ಮತ್ತು ಅವರು ಇವತ್ತು ವಿಶೇಷವಾಗಿ ಹಸಿರು ಮತ್ತು ಹಳದಿಯ ಸೀರೆಯನ್ನ ಉಟ್ಕೊಂಡಿದ್ದಾರೆ. ಮೈಸೂರು ರೇಷ್ಮೆಯನ್ನ ಉಟ್ಕೊಂಡು ಬಂದಿದ್ದಾರೆ. ಅದು ಒಂದು ಕೂಡ ಒಂದು ಸಂದೇಶಕರವಾನೆ. ಜೊತೆಗೆ ಗರ್ಭಗುಡಿಯ ಮುಂಭಾಗದಲ್ಲಿ ಬೇಕಟ್ಟೆ ಬಹಳ ಹೊತ್ತು ಎಲ್ಲದನ್ನು ಕೂಡ ಗಮನಿಸಿ ತದನಂತರದಲ್ಲಿ ಮಂಗಳಾರತಿಯನ್ನು ಕೂಡ ಪಡೆದು ಕೈ ಮುಗಿದ್ದಾರೆ. ಒಂದು ರೀತಿಯಾಗಿ ಯಾವ ರೀತಿಯಾಗಿ ಇವತ್ತಿನ ಪೂಜಾ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾರೆ ಅನ್ನುವಂತಹ ಕುತೂಹಲಗಳು ಇತ್ತು. ಜೊತೆಗೆ ಟೀಕಾಕಾರರಿಗೆ ಬಹಳಷ್ಟು ಅನುಮಾನಗಳು ಕೂಡ ಇದ್ವು. ಒಂದು ಹಂತದಲ್ಲಿ ಎಲ್ಲದಕ್ಕೂ ಕೂಡ ತಮ್ಮ ನಡೆಯ ಮೂಲಕವಾಗಿ ಇವತ್ತು ಬಾನು ಮುಷ್ತಾಕ್ ಅವರು ಉತ್ತರ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ತಾನೇ ಗರ್ಭಗುಡಿಯ ಪೂಜೆಯನ್ನೆಲ್ಲ ಮುಗಿಸಿ ಈಗ ಹೊರಹೊಡದಲ್ಲಿರುವಂತಹ ಆಂಜನೇಯ ಸ್ವಾಮಿಯ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ಎಲ್ಲಾ ಕಡೆಯಲ್ಲೂ ಕೂಡ ಅವರು ಮಂಗಳಾರತಿಯನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ಅಲ್ಲಿ ಕೊಟ್ಟಂತಹ ಸೀರೆಯ ಮತ್ತು ಪ್ರಸಾದವನ್ನು ಕೂಡ ಸ್ವೀಕರಿಸಿದ್ದಾರೆ. ಮಮತಾ. ರೈಟ್, ಧನ್ಯವಾದ ಕೆ.ಪಿ. ನಾಗರಾಜ್. ಒಟ್ಟಿನಲ್ಲಿ ತಾಯಿಯ ಪೂಜೆಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಜಗತ್ತಿಗೊಂದು ಸಂದೇಶ ಅಂತೂ ಕೊಟ್ಟಿದ್ದಾರೆ. ಪೂಜೆಯ ಶ್ರೇಷ್ಠತೆಯ ಸಂದೇಶವನ್ನಂತೂ ಅವ್ರು ಕೊಟ್ಟಿದ್ದಾರೆ. ಒಂದು. ಎರಡನೇದಾಗಿ, ಒಬ್ಬ ಮಹಿಳೆಯಾಗಿ, ಅಲ್ಪಸಂಖ್ಯಾತ ಮಹಿಳೆಯಾಗಿ ಮುಂದೆ ಬಂದಿದ್ದ ರೀತಿ ನೋಡಿ. ಸಾಹಿತ್ಯದಲ್ಲಿ ಕೃಷಿ ಬಾನು ಮುಷ್ತಾಕ್ ಅವರದ್ದು. ಇನ್ನು ಈ ವಿಜುವಲ್ಸನ್ನು ನೀವು ನೋಡ್ತಾ ಇದ್ದೀರಾ. ಅರ್ಚಕರು ಆ ದೇವಸ್ಥಾನದ ಗರ್ಭಗುಡಿ ಸಮೇತ ಬೇರೆ ಬೇರೆ ಕಡೆ ದೇವಸ್ಥಾನದ ಇಡೀ ಆವರಣದಲ್ಲಿ ಎಲ್ಲೆಲ್ಲಿ ಪೂಜೆ ಸಲ್ಲಿಸಬೇಕು ಅಲ್ಲೆಲ್ಲವೂ ಕೂಡ ಆ ಎಲ್ಲ ಕ್ರಮದ ಬಗೆಗಳನ್ನು ಕೂಡ ಫಾಲೋ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಎಚ್.ಕೆ. ಪಾಟೀಲ್ ಅವರನ್ನ ಗಮನಿಸ್ತಾ ಇದ್ದೀರಾ. ಬಾನು ಮುಷ್ತಾಕ್ ಅವರ ಪಕ್ಕದಲ್ಲಿ ಸಿಎಂ ಸಿದ್ದರಾಮಯ್ಯ ಈಗ ವೇದಿಕೆ ಕಾರ್ಯಕ್ರಮದ ಹತ್ರ ಹೋಗ್ತಾ ಇದ್ದಾರೆ. ಯಾಕಂದ್ರೆ ದೇವಸ್ಥಾನದ ಕಾರ್ಯಕ್ರಮಗಳು ಅಷ್ಟು ಸಮಾಪ್ತಿ ಆಗ್ತಾ ಇದೆ. ಈಗ ಇನ್ನೇನಿದ್ರು ಕೂಡ ವೇದಿಕೆ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇರುವಂತಹ ಸಂದರ್ಭ. ಎದೆಯೇ ಹಣತೆ ಅನ್ನುವಂತಹ ಅದ್ಭುತವಾದಂತಹ ಲೇಖನ. ಆ ಲೇಖನಕ್ಕೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ. ಬಾನು ಮುಷ್ತಾಕ್ ಅವರು ಇಡೀ ಸಾಹಿತ್ಯ ಲೋಕಕ್ಕೆ ಬಂದಿದ್ದು ಲಂಕೇಶ್ ಪತ್ರಿಕೆಯ ಮೂಲಕ ಕಾಲಂ ಬರೆಯೋದ್ರ ಮೂಲಕ. ಇವತ್ತು ಚಿಕ್ಕ ಚಿಕ್ಕ ಪದ್ಯಗಳಿಂದ ಹಿಡಿದು ಆಮೇಲೆ ಮಹಿಳೆಯರ ತೊಳಲಾಟವನ್ನು ಅತ್ಯಂತ ಮನೋಜ್ಞವಾಗಿ ತಮ್ಮ ಬರಹದಲ್ಲಿ ಅವರು ದಾಖಲಿಸ್ತಾ ಇದ್ರು.